ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಾವು ಪ್ರೆಸ್ ಕ್ಲಬ್ನಲ್ಲಿದ್ದೀವಿ. ಇಲ್ಲಿ ರೈತ ಮುಖಂಡರು, ಶಾಲೆಗಳನ್ನು ನಡೆಸಿದಂತಹ ಮುಖ್ಯಸ್ಥರು ಎಲ್ಲರೂ ಇದ್ದಾರೆ. ಇಲ್ಲಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಕಾರಣ ಎಂದರೆ ಇವತ್ತು ಸರ್ಕಾರ ಮ್ಯಾಗ್ನೆಟ್ ಶಾಲೆಗಳನ್ನು KPS ಶಾಲೆ ಮೊದಲೇ ಇತ್ತು, ಈಗ KPS ಮ್ಯಾಗ್ನೆಟ್ ಶಾಲೆ ಹೋಬಳಿಗೊಂದು ಅಂತ ಮಾಡ್ತಾ ಇದೆ. ಹೋಬಳಿಲಿ ಒಂದು 20 ಹಳ್ಳಿ ಇರ್ತವೆ. ಆ 20 ಹಳ್ಳಿಯ ಮಕ್ಕಳು ಆ ಮ್ಯಾಗ್ನೆಟ್ ಶಾಲೆಗೆ ಬರಬೇಕು, ಅಲ್ಲಿ ಬಂದು ಶಿಕ್ಷಣ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಮಕ್ಕಳ ಏಜ್ LKG ಇಂದ ಹಿಡಿದು 12ನೇ ಕ್ಲಾಸ್ವರೆಗೂ ಅಂತ ಹೇಳಲಾಗ್ತಾ ಇದೆ. ಆ LKG ಮಕ್ಕಳು ಅಲ್ಲಿಗೆ ಹೇಗೆ ಬರ್ತಾರೆ ಅಂದರೆ ಅದಕ್ಕೆ ಮುಂದೆ ನೋಡಬೇಕು. ಸರ್ಕಾರದ ಹತ್ರ ಅದಕ್ಕೂ ಸಹ ಸರಿಯಾದ ಉತ್ತರ ಇಲ್ಲ. ಈ ನಿಟ್ಟಿನಲ್ಲಿ ಇದು ಮುಂದೆ ಯಾವೆಲ್ಲ ಸಮಸ್ಯೆಗಳನ್ನ ತರ್ತವೆ, ಸರ್ಕಾರಿ ಶಾಲೆಯ ಜಾಗ ಏನಾಗುತ್ತೆ, ಏನು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಇವತ್ತು ಶಿಕ್ಷಣದ ಬಜೆಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ, ಆದರೆ ಮಕ್ಕಳ ಪ್ರತಿ ಹಳ್ಳಿಲಿರುವಂಥ ಶಾಲೆಗಳನ್ನು ಮುಚ್ಚಲ ಪ್ರಯತ್ನ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖಂಡರು ಏನು ಹೇಳ್ತಾರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಗುರುದೇವ್ ನಾರಾಯಣ್ ಅವರಿದ್ದಾರೆ. ಇವರು G. ನಾರಾಯಣ್ ಅವರ ಪುತ್ರ, ಬೆಂಗಳೂರಿನ ಮೇಯರ್ ಆಗಿದ್ದಾರೆ, ಶಾಸಕರಾಗಿದ್ದರು ಮತ್ತು ಕನ್ನಡ ಚಳವಳಿ ಬೆಂಗಳೂರಿನ ಶಾಸಕರು ಮತ್ತು ಕನ್ನಡ ಚಳವಳಿ ನಾಯಕರಾಗಿದ್ದಂತಹ G. ನಾರಾಯಣ್ ಅವರ ಪುತ್ರ ಇವರು ಸಹ ಕನ್ನಡ ಅನುದಾನಿತ ಶಾಲೆಯನ್ನ ಒಂದು 50 ವರ್ಷಗಳ ಕಾಲ ನಡೆಸಿ ಮತ್ತು ಸರ್ಕಾರದ ಕುತಂತ್ರಕ್ಕೆ ಒಳಗಾಗಿ ಆ ಶಾಲೆ ಮುಚ್ಚಲಾಗಿದೆ. ಸರ್, ಇವತ್ತು ಶಾಲೆಗಳನ್ನ ಈ ರೀತಿ ಮ್ಯಾಗ್ನೆಟ್ ಶಾಲೆ ಮಾಡ್ತಾರೆ, ಅದರಿಂದ ಒಳ್ಳೇದಾಗುತ್ತಾ? ತಮ್ಮ ಅಭಿಪ್ರಾಯ ಏನು ಸರ್? ಈಗ ಮ್ಯಾಗ್ನೆಟ್ ಶಾಲೆ ಅನ್ನೋದು ಹೆಸರೇನೆ ನನಗೆ ನಿಜವಾಗಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮ್ಯಾಗ್ನೆಟ್ ಅಂದ್ರೇನು, ಜನಗಳನ್ನ ಆಕರ್ಷಣೆ ಮಾಡಬೇಕು, ಇಲ್ಲ ಮಕ್ಕಳನ್ನ ಆಕರ್ಷಣೆ ಮಾಡಬೇಕು ಶಿಕ್ಷಣಕ್ಕೆ ಅಂತ ಹೇಳಿ. ಯಾವ ರೀತಿ ನೀವು ಆಕರ್ಷಣೆ ಮಾಡ್ತಾ ಇದ್ದೀರಾ? ಈಗ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮ್ಯಾಗ್ನೆಟ್ ಶಾಲೆನ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಾ. ಹಾಗಾದ್ರೆ ಉಳಿದ ಶಾಲೆಗಳ ಪರಿಸ್ಥಿತಿ ಏನಾಗಬೇಕು ಅಂದ್ರೆ, ನಿಮ್ಮ ಉದ್ದೇಶ ಇರೋದೇನೆ ಪ್ರತಿಯೊಂದು ಹಳ್ಳಿನಲ್ಲಿ ಏನು ಒಂದು ಪ್ರಾಥಮಿಕ ಶಿಕ್ಷಣವನ್ನ ಉಚಿತವಾಗಿ ಜನಕ್ಕೆ ಮತ್ತು ಮಕ್ಕಳಿಗೆ ತಲುಪಬೇಕಾಗಿತ್ತು, ಆ ಒಂದು ವ್ಯವಸ್ಥೆನೆ ಕುಸಿಯುವಂತ ಒಂದು ಕೆಲಸನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನದಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ದೊರಕಬೇಕು, ಅದು ಉಚಿತವಾಗಿ ದೊರಕಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಆದರೆ ಇವತ್ತು ಸಂವಿಧಾನವನ್ನ ಉಳಿಸ್ತೀವಿ ಅಂತ ಬಂದಿರತಕ್ಕಂಥ ಸರ್ಕಾರಗಳು ಸಂವಿಧಾನದ ಹಕ್ಕನ್ನೇ ಇವತ್ತು ಸ್ವತಃ ಸರ್ಕಾರನೇ ನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇವತ್ತು ಒಂದು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯ ಒಂದು ಮುಖ್ಯ ಕಾರ್ಯಾಲಯದಲ್ಲಿರುತ್ತೆ. ಆ ಒಂದು ಹೋಬಳಿನಲ್ಲಿ ಇವರು ಒಂದು ಮ್ಯಾಗ್ನೆಟ್ ಶಾಲೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಉಳಿದಂತ ಹಳ್ಳಿಗಳಲ್ಲಿ ಸುಮಾರು ಒಂದು 20 ಹಳ್ಳಿಗಳು ಬರುತ್ತೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ. ಉಳಿದ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಾಲೆಗಳ ಪರಿಸ್ಥಿತಿ ಏನಾಗಬೇಕು? ಈಗ ಮನುಷ್ಯನಿಗೆ ಇವತ್ತು ತಾವೇ ನೋಡ್ತಿದ್ದೀರಾ, ಅದರಲ್ಲೂ ಸಣ್ಣ ಮಕ್ಕಳನ್ನ ಎಷ್ಟು ದೂರ ನೀವು ಮ್ಯಾಗ್ನೆಟ್ ಶಾಲೆಗಳು ಕಳ್ಸಕ್ಕಾಗತ್ತೆ? ಒಂದು ಹಳ್ಳಿ ಆ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ಗೆ ಹತ್ರ ಇರ್ಬೋದು, ಇನ್ನೊಂದು ಹಳ್ಳಿ ಸುಮಾರು 10 ಕಿಲೋಮೀಟರ್ ಇರ್ಬೋದು, ಇಲ್ಲ 20 ಕಿಲೋಮೀಟರ್ ಇರ್ಬೋದು, ಇಲ್ಲ ಅದು ಗಡಿ ಭಾಗದಲ್ಲಿ ಇರ್ಬೋದು, 30 ಕಿಲೋಮೀಟರ್ ಅಲ್ಲಿ ಇರ್ಬೋದು. ಅಂತ ಮಕ್ಕಳಿಗೆ ಯಾವ ರೀತಿ ನೀವು ವ್ಯವಸ್ಥೆಗಳನ್ನ ನೀವು ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದೀನಿ. ಅಂದ್ರೆ ಒಂದು ಶಿಕ್ಷಣ ಅನ್ನೋದು ಪ್ರಾಥಮಿಕವಾಗಿ ಪ್ರತಿಯೊಂದು ಮಗುವಿನ ಹಕ್ಕದು. ಆ ಹಕ್ಕನ್ನ ಕಿತ್ಕೊಳ್ಳೋ ಅಂತ ಕೆಲಸ ಸರ್ಕಾರ ನೇರವಾಗಿ ಮಾಡ್ತಿದೆ ಅಂತ ನಾನು ಸರ್ಕಾರವನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು, ನೀವು ಒಂದು ಕಡೆ ಬಜೆಟ್ ನಲ್ಲಿ ಹಣ ಉಳಿಸ್ಬೇಕು, ಬಜೆಟ್ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳ್ತೀರಾ, ಒಂದು ಕಡೆ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತಾನು ಹೇಳ್ತಿದ್ದೀರಾ. ಇಲ್ಲಿ ನಿಮ್ಮ ನಿರ್ಧಾರಗಳಲ್ಲೇ ದ್ವಂದ್ವ ಇದೆ. ಮತ್ತು ಇದೆಲ್ಲೋ ಒಂದು ದೊಡ್ಡ ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳ ಒಂದು ಜಾಗವನ್ನ ಒಡೆಯೋದಕ್ಕೋಸ್ಕರ ಯಾವುದೋ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಇದರಿಂದ ಇದೆ ಅಂತ ಹೇಳಿ ನನಗೆ ಅನುಮಾನ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ನನಗೆ ಕೆಲವು ಪತ್ರಕರ್ತರು ಕೊಟ್ಟಂತ ಮಾಹಿತಿ ಪ್ರಕಾರ ಮೈಸೂರಿನಲ್ಲಿ ಒಂದು ಯಾವುದು ಸರ್ಕಾರಿ ಶಾಲೆಗೆ ಮೈಸೂರು ಮಹಾರಾಜರು ಜಾಗವನ್ನ ಕೊಟ್ಟಿರ್ತಾರೆ ಇಟ್ಟಿಗೆಗೂಡ್ನಲ್ಲಿ. ಆ ಜಾಗವನ್ನ ಇವತ್ತು ಕನ್ನಡ ಶಾಲೆ ನಡೀತಿದ್ದ ಶಾಲೆಯನ್ನ ಮುಚ್ಚಿಬಿಟ್ಟು ಇವತ್ತು ದೊಡ್ಡ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಕಟ್ಟಿದ್ದಾರೆ. ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಸರ್ಕಾರ ನೇರವಾಗಿ ಬಾಡಿಗೆ ತಗೊಂಡು ನಡೆಸ್ತೀರಾ, ಯಾರೋ ಒಬ್ಬ ಪ್ರೈವೇಟ್ ಪಾರ್ಟ್ನರ್ಗೆ ಕೊಟ್ಟುಬಿಟ್ಟು ಅವನ ಹೆಸರಲ್ಲಿ ಅವನು ಬರೀ ಕೇವಲ 5 ಲಕ್ಷ ರೂಪಾಯಿ ದುಡ್ಡಿನಲ್ಲಿ ಇಡೀ ಕಾಂಪ್ಲೆಕ್ಸ್ ನ ಅವನು ಬಾಡಿಗೆಗೆ ತಗೊಂಡಿದ್ದಾನೆ ಅಂತ ಹೇಳಿದ್ರೆ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಏನಿದೆ, ಇದರಲ್ಲಿ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಇದನ್ನ ಮಾಡ್ತಿದೆ ಅಂತ ಹೇಳಿ ಅನುಮಾನ ಬರ್ತದೆ. ಇನ್ನು ಹಳ್ಳಿಗಾಡು ಪ್ರದೇಶಗಳಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಮಗು ಇದ್ರೂ ನಾವು ಒಂದು ಶಿಕ್ಷಕರನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ 25-30 ಜನ ಮಕ್ಕಳಿರಲ್ಲೂ ಕೂಡ ಒಬ್ಬ ಶಿಕ್ಷಕ ಇರಲ್ಲ. 100-120 ಜನ ಇರುವಂತ ಶಾಲೆಗಳಲ್ಲಿ ಕೇವಲ ಒಬ್ಬ ಶಿಕ್ಷಕ ಇಲ್ಲ ಒಬ್ಬ ಶಿಕ್ಷಕಿ ಇದ್ದು ಶಾಲೆನ ನಡೆಸ್ತಿದ್ದಾರೆ. ಅಪಾಯಿಂಟ್ಮೆಂಟ್ ನಡೀತಾನೆ ಇಲ್ಲ. 2009ರಲ್ಲಿ
ಶಿಕ್ಷಕರ ನೇಮಕಾತಿ ನಡೆದಿರೋದು. ಇವತ್ತರೆಗೂ ಕೂಡ ಕಳೆದ 2018ರಿಂದ 2026 ಆಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಕೂಡ ಸರ್ಕಾರ ಯಾವುದೇ ಆದಂಥ ನೇಮಕಾತಿ ಕೂಡ ಮಾಡ್ತಾ ಇಲ್ಲ. ಆದರೆ ಪ್ರತಿ ವರ್ಷ ಶಿಕ್ಷಣಕ್ಕೆ ಅಂತೇಳಿ ಏನು ಬಜೆಟ್ ಕೊಡ್ತಾ ಇದೆ ಸರ್ಕಾರ, ಅದು ಮಾತ್ರ ಬೃಹದಾಕಾರವಾಗಿ ಬೆಳ್ಕೊಂಡು ಹೋಗ್ತಾನೆ ಇದೆ ಹೊರತು. ಅದರಿಂದ ಈಗ ಈ ಒಂದು ಮ್ಯಾಗ್ನೆಟ್ ಶಾಲೆಗಳಿಂದ ಸುಮಾರು 52,000 ಕನ್ನಡ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ವ್ಯವಸ್ಥಿತ ಕುತಂತ್ರ ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಹೋರಾಟಗಾರರೆಲ್ಲರೂ ಕೂಡ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ, ಸರ್ಕಾರದ ನೀತಿಯನ್ನು. ಮತ್ತು ಮ್ಯಾಗ್ನೆಟ್ ಶಾಲೆ ಅಂತ ಹೇಳಿಬಿಟ್ಟು ಇವತ್ತು ಏನು ನೀವು ಅಂಗನವಾಡಿಗಳನ್ನ ಕೂಡ ಸರಿಯಾಗಿ ಸರ್ಕಾರ ನಡೆಸ್ತಾ ಇಲ್ಲ, ಅಂಗನವಾಡಿಗಳನ್ನ ಕೂಡ ಮುಚ್ಚಬೇಕು ಅಂತ ಹೇಳಿ ಇದರಿಂದ ಕುತಂತ್ರ ಅಡಗಿದೆ. ಜೊತೆಯಲ್ಲಿ ಪ್ರಾಥಮಿಕ ಶಿಕ್ಷಣ 1ರಿಂದ 5ನೇ ತರಗತಿವರೆಗೂ ಏನು ಮಕ್ಕಳು ತಮ್ಮ ಹಳ್ಳಿನಲ್ಲೇ ಪಡೆಯುವಂಥ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಕಸಿದುಕೊಳ್ತಾ ಇದೆ. ಜೊತೆಗೆ ಇದರಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಬಿಯೂ ಕೂಡ ಇದೆ. ಇವತ್ತು ನಾವು ಒಂದು ಮಳವಳ್ಳಿ ಅಂತ ಒಂದು ಊರುಗಳಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಹೋಬಳಿಗಳಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಪ್ರತಿ ಹಳ್ಳಿಗೂ ಕೂಡ ಒಂದು ಖಾಸಗಿ ಶಾಲೆಯ ವಾಹನಗಳು ಬಂದು ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಉಳ್ಳವ್ರಿಗೆ ಅದು ಶಿಕ್ಷಣ ಸಿಗ್ತಿದೆ. ಹಾಗಿದ್ರೆ ಆ ಊರಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಾಗಲಿ, ಬಡವ್ರ ಮಕ್ಕಳಾಗಲಿ, ಇಲ್ಲ ದಲಿತರ ಮಕ್ಕಳಿಗಾಗಲಿ ಯಾವ ರೀತಿ ನೀವು ಶಿಕ್ಷಣವನ್ನು ಕೊಡ್ತಿದ್ದೀರಾ? ಎಲ್ಲರೂ ಕೂಡ ಒಂದು ಉನ್ನತವಾದಂಥ ಕಾನ್ವೆಂಟ್ಗೆ ಹೋಗುವಂಥ ವ್ಯವಸ್ಥೆ ಇರಲ್ಲ. ಸರ್ಕಾರ ವ್ಯವಸ್ಥಿತವಾಗಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಬಿಗೆ ಎಲ್ಲೋ ಮಣದು ಬಿಟ್ಟು ಇವತ್ತು ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತೇಳಿ ಇವತ್ತು ನಡೀತಾ ಇದೆ. ಸರ್, ಇಲ್ಲಿ ತಾವೊಂದು ಗಮನಿಸಬೇಕು, ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರೋರು ಇದೇ ರಾಜಕಾರಣಿಗಳು. ಖಂಡಿತವಾಗಿ 2 ಕಿಲೋಮೀಟರ್ಗೊಂದು ಶಾಲೆ ಇರಬಾರ್ದು ಮಧ್ಯದಲ್ಲಿ, ಏನು ಸರ್ಕಾರಿ ಶಾಲೆ ಇದ್ದಾಗ ಅದಕ್ಕೆಲ್ಲ ಒಂದು ಪರ್ಮಿಷನ್ ಕೊಟ್ಟಿದ್ದು ಇದೇ ಸರ್ಕಾರ ಅಲ್ವಾ? ಸರ್ಕಾರ ತನ್ನ ತಪ್ಪುಗಳಿಗೆ ಏನು ಕ್ಷಮೆ ಇದೆಯಾ ಸರ್ಕಾರದ ತಪ್ಪುಗಳಿಗೆ? ಖಂಡಿತ ಇಲ್ಲ. ಈಗ ಕಾನೂನು ಮಾಡೋದು ಸರ್ಕಾರದವರೇ. ತಾನು ಮಾಡಿದಂಥ ಕಾನೂನನ್ನ ತಾನೇ ಅದನ್ನ ಬ್ರೇಕ್ ಮಾಡ್ತಾ ಇದೆ ಸರ್ಕಾರ. ಇವತ್ತು ಯಾಕೆ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರಿನ ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳನ್ನ ನೀವು ತಗೊಂಡ್ರು ಕೂಡ ಒಬ್ಬ ಶಾಸಕ, ಒಬ್ಬ ಮಂತ್ರಿ, ಒಬ್ಬ ಮಾಜಿ ಶಾಸಕ, ಒಬ್ಬ ಮಾಜಿ ಮಂತ್ರಿ, ಇಲ್ಲ ಯಾರೋ ಒಬ್ಬ ಮಾಜಿ IAS ಅಧಿಕಾರಿ, ಮಾಜಿ IPS ಅಧಿಕಾರಿ, ಈ ಥರದವ್ರದ್ದೇನೆ ಶಿಕ್ಷಣ ಸಂಸ್ಥೆಗಳು ಇವತ್ತು ಇಡೀ ರಾಜ್ಯದಲ್ಲಿ ಇದ್ದಾವೆ. ಸರ್ಕಾರದ ಒಂದು ವ್ಯವಸ್ಥೆನ ಅವರೇ ಅಣಗಿಸೋ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ನಾವೇನು ಹೇಳಿದ್ರಿ, 2 ಕಿಲೋಮೀಟ್ರಿಗೆ ಒಂದು ಶಿಕ್ಷಣ ಸಂಸ್ಥೆ ಇರಬಾರ್ದು ಅಂತ ಹೇಳಿ. ಇವತ್ತು ಬೆಂಗಳೂರಿನಲ್ಲಿ ಕೇವಲ 2 ಕಿಲೋಮೀಟರ್ ಒಳಗೇನೆ ನಿಮಗೆ 5-6 ಶಿಕ್ಷಣ ಸಂಸ್ಥೆಗಳು ನಿಮಗೆ ಸಿಗುತ್ತೆ. ಮತ್ತೆ ಆ ಸಂಸ್ಥೆಗಳಲ್ಲಿ ಆಟದ ಮೈದಾನ ಇರಲ್ಲ, ಬೇಸಿಕ್ ಫೆಸಿಲಿಟಿ ಏನು ಇರಲ್ಲ, ಆದ್ರೂ ಕೊಟ್ಬಿಟ್ಟಿರ್ತಾರೆ. ಹೌದು. ಈಗ ಯಾವುದೇ ರೀತಿಯಾದಂಥ, ಈಗ ನೀವು ಅನುದಾನಿತ ಶಾಲೆಗಳಿಗಾದ್ರೆ ಇದೆಲ್ಲ ಒಂದು ಕಾನೂನುಗಳನ್ನ ನೀವು ಪಾಲಿಸಬೇಕು ಅಂತ ಹೇಳ್ತೀರಾ. ಅದೇ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅಲ್ಲಿಗೆ ಅವ್ರಿಗೆ ಬೇಕಾದಂಥ ಯಾವುದೇ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಇಲ್ಲದೇ ಇದ್ರು ಕೂಡ ಅಲ್ಲಿ ಅವ್ರು ಶಾಲೆ ನಡೆಸ್ತಿದ್ದಾರೆ. ನೀವು ಬೆಂಗಳೂರಲ್ಲಿ ಭಾಳಷ್ಟು ಬಡಾವಣೆಗಳಿಗೆ ಹೋಯ್ತು ಅಂತ ಹೇಳಿದ್ರೆ, ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡು, ಇಲ್ಲ ಯಾವುದೋ ಒಂದು ಅಂಗಡಿಗಳ ಮುಂಗಟ್ಟುಗಳನ್ನ ಬಾಡಿಗೆಗೆ ತಗೊಂಡು ಇವತ್ತು ಕೂಡ ಅಲ್ಲಿ ಶಾಲೆ ನಡೆಸ್ತಿದ್ದಾರೆ. ಆ ಮಕ್ಕಳುಗಳಿಗೆ ಅಲ್ಲಿ ಹೋಗೋದಕ್ಕೆ ಶೌಚಾಲಯಗಳು ಕೂಡ ಇರೋದಿಲ್ಲ, ಮತ್ತು ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳಿರೋದಿಲ್ಲ. ಅಂಥ ಜಾಗಗಳಲ್ಲಿ ಕೂಡ ಇವತ್ತು ಖಾಸಗಿ ಶಾಲೆಗಳು ನಡೆಸ್ತಿದ್ದಾರೆ. ಅವ್ರಿಗೆ ಹೇಗೆ ಒಂದು ಅನುಮತಿ ನೀಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಆಮೇಲೆ ಕೆಲವು ಶಾಲೆಗಳಂತೂ ಕನ್ನಡ ಮಾಧ್ಯಮ ನಡೆಸ್ತೀವಿ ಅಂತ ಹೇಳಿ ಅವರು ಅನುಮತಿ ಪಡೆದಿರ್ತಾರೆ. ಆ ಅನುಮತಿಯನ್ನು ಪಡೆದು ಅಲ್ಲಿ ಬಂದು ಖಾಸಗಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ. ಇದು ಹಲವೆಡೆ ಆಗ್ತಾ ಇದೆ. ಜೊತೆಗೆ ಇವತ್ತೇನಾಗಿದೆ, ಈ ಆಂಧ್ರ ಒಂದು ಶಿಕ್ಷಣ ಲಾಬಿ ಕರ್ನಾಟಕ ರಾಜ್ಯಕ್ಕೆ ಕಾಲಿಟ್ಟು ಭಾಳ ವರ್ಷಗಳಾಗಿದ್ದಾವೆ. ತಾವು ನೋಡ್ತಿರ್ಬೋದು, ಚೈತನ್ಯ ಅಂತೇಳಿ ಒಂದಷ್ಟು ಸಂಸ್ಥೆಗಳು, ನಾರಾಯಣ ಸಂಸ್ಥೆಗಳು. ಇದೇನಂತ ಹೇಳಿದ್ರೆ, ಈಗ ನನ್ನ ಹೆಸರಲ್ಲಿ ನಾನು ಒಂದು ಶಾಲೆನ ನಾನು ನಡೆಸ್ತಿದ್ದೆ. ನಮ್ದೊಂದು ಶಿಕ್ಷಣ ಸಂಸ್ಥೆ ಇತ್ತು. ನನ್ನ ಒಂದು ಪರ್ಮಿಷನ್ ಪತ್ರದ ಮೇಲೆ ಅವರು ಸುಮಾರು 7-8 ಶಾಲೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಒಂದು ಶಾಲೆ ಅನುಮತಿ ಮೇಲೆ 7-8 ಶಾಲೆ ನಡೆಸ್ತಿದ್ರು. ಅಲ್ಲಿರ್ತಕ್ಕಂಥ BO ಆಗಲಿ, ಅಲ್ಲಿರ್ತಕ್ಕಂಥ DDP ಆಗಲಿ ಯಾವುದೇ ರೀತಿಯಾದಂಥ ಕ್ರಮ ತಗೊತಾ ಇಲ್ಲ. ಈಗ ಕೆಲವು ಶಾಲೆಗಳ ಅನುಮತಿನೇ ಮುಗಿದೋಗಿರುತ್ತೆ. ಅಂಥ ಶಾಲೆಗಳು ಹಳೇ ಅನುಮತಿ ಪತ್ರವನ್ನು ಇಟ್ಕೊಂಡು ಅದು ನವೀಕರಣ ಕೂಡ ಆಗಿರಲ್ಲ. ಅಂಥದ್ರಲ್ಲಿ ಕೂಡ ಈ ಆಂಧ್ರ ಶಿಕ್ಷಣ ಸಂಸ್ಥೆಗಳು ತನ್ನ ಒಂದು ನೆಟ್ವರ್ಕ್ ಚೈನ್ ಸಿಸ್ಟಮಲ್ಲಿ ಇವತ್ತು ಶಾಲೆಗಳನ್ನ ಮತ್ತು ಕಾಲೇಜ್ಗಳನ್ನ ನಡೆಸ್ತಿದ್ದಾರೆ. ಸರ್ಕಾರ ಇವತ್ತು ಏನು ಮಾಡ್ಕೊಡ್ತಿದೆ, ಇವರು ಶಾಲೆಗೆ ಅನುಮತಿನೇ ಇರಲ್ಲ. ಆ ಶಾಲೆ ಮಕ್ಕಳು SSLC ಪರೀಕ್ಷೆಗಳನ್ನ ಬರಿತಾ ಇದ್ದಾರೆ. ಮತ್ತು ಕೆಲವು ಶಾಲೆಗಳು ಅನುಮತಿ ಇರಲ್ಲ, ಅಲ್ಲಿ SSLC ಎಕ್ಸಾಮ್ದು ಸೆಂಟರ್ಗಳು ನಡೀತಿದೆ.
ಮುಂದೆ ಆ ಮಕ್ಕಳ ಒಂದು ಶಿಕ್ಷಣಕ್ಕೆ ಯಾವ ಮಾನದಂಡದ ಮೇಲೆ ನೀವು ಅವ್ರಿಗೆ ಮಾಸ್ ಕಾರ್ಡ್ಗಳಾಗಲಿ ಸರ್ಟಿಫಿಕೇಟ್ ಕೊಡ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಶಾಲೆಗೆ ಅನುಮತಿನೇ ಇಲ್ಲದೆ ಈ ಥರ ಭಾಳಷ್ಟು ಶಾಲೆಗಳು ನಡೀತಿದೆ. ಇವತ್ತು ಶಿಕ್ಷಣ ಅನ್ನೋದು ದೊಡ್ಡ ಒಂದು ವ್ಯಾಪಾರ ಆಗಿದೆ, ದಂಧೆ ಆಗೋಗಿದೆ. ಇವತ್ತು ಈ ರೀತಿಯಲ್ಲಿ ಶಿಕ್ಷಣ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಮಾಡ್ತಾ ಇದೆ. ಮುಂದೆ ಎಲ್ಲ ಒಂದ್ ಕಡೆ ಈ ಬಡವರ ಮಕ್ಕಳಿಗೆ ಅವರನ್ನ ಗುಲಾಮರಾಗಿ ನಡ್ಸ್ಕೊಳ್ಳುವಂತಹ ಎಲ್ಲ ವ್ಯವಸ್ಥಿತವಾಗಿ ಹುನ್ನಾರ ನಡೀತಾ ಇಲ್ವಾ ಸರ್ ಇದು? ಖಂಡಿತವಾಗ್ಲು ಈಗ ನೋಡಿ, ಭ್ರಷ್ಟಾಚಾರ ಅನ್ನೋದು ಎಲ್ಲಿ ಶುರುವಾಗತ್ತೆ ಅಂತ ಹೇಳಿದ್ರೆ ಶಾಲೆಗಳಿಂದಾನೆ. ಒಬ್ಬದು ಮಗು ಒಂದು 5 ವರ್ಷಕ್ಕೆ, ಅದು 6 ವರ್ಷಕ್ಕೆ 1ನೇ ತರಗತಿ 1ನೇ ತರಗತಿಗೆ ಸೇರಬೇಕು ಅಂತ ಹೇಳಿದ್ರೆ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಡೊನೇಷನ್ ಕೊಡಬೇಕು. ಡೊನೇಷನ್ ಅಂದ್ರೆ ಏನು? ಕಡ್ಡಾಯವಾಗಲ್ಲ. ಈಗ ನಾನು ಅನುಕೂಲವಾಗಿದ್ದೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು 1,000ನೋ 5,000ನೋ 10,000 ನಾನು ಡೊನೇಷನ್ ಕೊಡ್ಬೋದು. ಆದರೆ ಒಬ್ಬ ಬಡವನಿಗೂ ಕೂಡ ಡೊನೇಷನ್ ಕೊಡಬೇಕು ಅಂತ ಹೇಳುತ್ತೆ, ಒಬ್ಬ ಮಧ್ಯಮ ವರ್ಗದವನಿಗೂ ಡೊನೇಷನ್ ಕೊಡಬೇಕು ಅನ್ನತ್ತೆ. ನೀವು ಡೊನೇಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಮಕ್ಕಳನ್ನ ನೀವು ಸೇರಿಸೋದೇ ಇಲ್ಲ. ಆ ಒಂದು ಪರಿಸ್ಥಿತಿ ಇದೆ. ಈಗ ಒಬ್ಬ ಬಡವನ ಮಗನೂ ಡೊನೇಷನ್ ಕಟ್ಟಲೇಬೇಕು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಒಬ್ಬ ಶ್ರೀಮಂತನ ಮಗ ಉಳ್ಳವನ್ ಕೊಡ್ತಾನೆ, ಉಳ್ಳವನ್ ಕೊಡ್ಲಿ. ಈಗ ಡೊನೇಷನ್ ನೀವು ಕಡ್ಡಾಯವಾಗಿ ಯಾಕೆ ಕಟ್ಟಿಸ್ಕೊಂತಿದ್ದೀರಾ ಶಾಲೆಗಳಲ್ಲಿ? ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟು ಈಗ ಮಕ್ಕಳಿಗೆ ನೀವು ಶಾಲೆಗೆ ಸೇರ್ಬೇಕಾದ್ರೆ ಡೊನೇಷನ್ ಕೊಡ್ಲೇಬೇಕನ್ನೋದೇ ಭ್ರಷ್ಟಾಚಾರ. ಅದು ಕರ್ನಾಟಕ ಶಿಕ್ಷಣ ಕಾಯ್ದೆಯಲ್ಲಿ ಡೊನೇಷನ್ ಪಡೆಯೋಕೆ ಅವಕಾಶ ಇದೆಯಾ ಖಾಸಗಿ ಶಾಲೆಗಳಿಗೆ? ಖಂಡಿತವಾಗ್ಲೂ ಇಲ್ಲ ಅಂದ್ಮೇಲೆ ಸರ್ಕಾರ ಯಾಕೆ ಕಣ್ಮಿಸ್ಕೊಂಡು ಕೂತ್ಕೊಂಡಿದೆ? ಅದನ್ನೇ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಸರ್ಕಾರವನ್ನ. ನೀವು ಮಕ್ಕಳಿಗೆ ಏನಾಗಿದೆ, ಎಲ್ರಿಗೂ ಕೂಡ ತನ್ನ ಮಗನಿಗಾಗ್ಲಿ ಇಲ್ಲ ಮಗಳಿಗಾಗ್ಲಿ ಒಳ್ಳೆ ಶಾಲೆಯಲ್ಲಿ ಉನ್ನತವಾದಂತ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳ್ತೀರಿ. ಈಗ ನಮ್ಮ ಬೆಂಗಳೂರಲ್ಲೇನೆ ಇಲ್ಲೊಂದು ನೀವು ಹೋಯ್ತು ಅಂತ ಹೇಳಿದ್ರೆ ಚಾಲುಕ್ಯ ಸರ್ಕಲ್ ಸೋಫಿಯಾ ಅಂತ ಹೇಳಿ ಶಾಲೆ ಇದೆ. ನಾನು ನೋಡ್ದಂಗೆ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೀದಿನಲ್ಲಿ ರಾತ್ರಿ ಹೊತ್ತು ಮಲಗಿ ಬೆಳಗ್ಗೆ ಹೊತ್ತು ಹೋಗಿ ಅಲ್ಲಿ ಒಂದು ಸರ್ಟಿಫಿಕೇಟ್ನ ಅಂದ್ರೆ ಒಂದು ಅಪ್ಲಿಕೇಶನ್ ತಗೊಂಬರೋದಕ್ಕೆ ರಾತ್ರಿ ಎಲ್ಲ ಮಲ್ಕೊಂಡಿರ್ತಾರೆ ರಸ್ತೆನಲ್ಲಿ. ಆ ರೀತಿನಲ್ಲಿ ಒಂದು ಜನಕ್ಕೆ ಅದು ಕ್ರಿಶ್ಚಿಯನ್ ಶಾಲೆ. ಅಂದ್ರೆ ಆಗ ಬ್ರಿಟಿಷ್ ಟೈಮಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಉಚಿತವಾಗಿ ಜಾಗನ, ಸೇವೆ ಮಾಡ್ಬೇಕು ಅಂತ ಇವತ್ತು ಬಂಡವಾಳ ಮಾಡಿ. ಹೌದು, ಬಂಡವಾಳ ಮಾಡ್ಕೊಂಡಿದ್ದಾರೆ. ಈ ರೀತಿನಲ್ಲಿ ಶಿಕ್ಷಣ ಅನ್ನೋದು ಒಂದು ದಂಧೆ ಆಗಿದೆ ಇವತ್ತು. ಇದನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಒಂದು ಕಾನೂನು ತರುವ ಮೂಲಕ ಇದೆಲ್ಲ ರಾಷ್ಟ್ರೀಕರಣ ಮಾಡಿದ್ರೆ ಒಳ್ಳೇದಲ್ವಾ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ? ಶಿಕ್ಷಣ ಸಂಸ್ಥೆಗಳು ನಾನು ಹೇಳೋದು, ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಇವತ್ತು ನೀವು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರಿ, ಅದೇ ರೀತಿ ಕೂಡ ನೀವು ಶಾಲೆಗಳನ್ನ ರಾಷ್ಟ್ರೀಕರಣಗೊಳಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ದುಬಾರಿ ಆದಂತ ಶುಲ್ಕ ವಿಧಿಸ್ತಾ ಇದ್ದಾರೆ. ಇವತ್ತು ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂದ್ರೆ ಶಿಕ್ಷಣ ಬಂದು ರಾಷ್ಟ್ರೀಕರಣಗೊಳ್ಬೇಕು ಅಂತ ನಾವು ಹೇಳ್ತೀವಿ. ಆದರೆ ಸರ್ಕಾರ NEP ತರಬೇಕು ಅಂತ ಹೇಳಿ ಕರ್ನಾಟಕವನ್ನ ಪ್ರಯೋಗಶಾಲೆ ಮಾಡ್ತಾ ಇದೆ. NEPನಲ್ಲಿ ತಂದರೆ ಏನು ಒಂದು ಅನುಕೂಲ ಅಂತ ಹೇಳಿದ್ರೆ ಇದನ್ನೆಲ್ಲಾನು ಕೂಡ ತೆಗೆದಾಕ್ಬೇಕಾಗತ್ತೆ ಸರ್ಕಾರ. CBSE ಇರ್ಬೋದು, ICSE ಇರ್ಬೋದು, ಪ್ರತಿಯೊಂದು ಶಿಕ್ಷಣ ವ್ಯವಸ್ಥೆಯನ್ನು ತೆಗೆದು ಏಕರೂಪವಾದಂಥ ಶಿಕ್ಷಣ ರೀತಿ ತರಬೇಕು. ಆದರೆ ತಂದಾಗ ಏನು ಮಾಡ್ತಿದೆ, ಹಿಂದಿನ ಕಡ್ಡಾಯ ಮಾಡ್ತಾ ಇದೆ. ಕನ್ನಡದವ್ರಿಗೆ ಹಿಂದಿ ಯಾವ ರೀತಿಯಲ್ಲಿ ಅವಶ್ಯಕತೆ ಇದೆ? ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ತಮಿಳವ್ರಿಗೆ ಹಿಂದಿ ಹಾಕಬೇಕು, ಅವಶ್ಯಕತೆ ಇಲ್ಲ. ಕನ್ನಡವನ್ನ ನೀವು ಕರ್ನಾಟಕದಲ್ಲಿ ಕಡ್ಡಾಯ ಮಾಡಿದಿರಾ, ನೀವು ಬೇರೆ ಭಾಷೆಯನ್ನು ಹೇರಿಕೆ ಮಾಡೋದಕ್ಕೆ ವ್ಯವಸ್ಥೆ ಆಗ್ತಿದೆ. ಜೊತೆಯಲ್ಲಿ ಈ ಭಾರತ ದೇಶ ಅನ್ನೋದು ರಾಜ್ಯಗಳ ಒಕ್ಕೂಟದಿಂದ ಆಗಿರ್ತಕ್ಕಂಥ ದೇಶ ಇದೆ. ರಾಜ್ಯಗಳಿಗೆ ತನ್ನದೇ ಆದಂಥ ಒಂದು ಭೌಗೋಳಿಕ ಇರುತ್ತೆ, ಒಂದು ಇತಿಹಾಸ ಇರುತ್ತೆ, ಒಂದು ಸಂಸ್ಕೃತಿ ಇರುತ್ತೆ, ಒಂದು ಭಾಷೆ ಇರುತ್ತೆ, ಒಂದು ಪರಂಪರೆ ಇರುತ್ತೆ. ನೀವು ಅದನ್ನೆಲ್ಲವನ್ನು ಕೂಡ ಬಿಟ್ಟುಬಿಟ್ಟು ಕೇವಲ ನಿಮಗೆ ಯಾರು ಬೇಕೋ, ಈಗ ಉದಾಹರಣೆಗೆ ನಾವು ನಮ್ಮ ಶಾಲೆಗಳಲ್ಲಿ ನಾವು ಓದುವಂಥ ಸಮಯದಲ್ಲಿ ಮೊಘಲರ ಇತಿಹಾಸ ಇದೆ, ಅದು ಬಿಟ್ಟರೆ ಸ್ವತಂತ್ರ ನಡೆದಂಥ ಇತಿಹಾಸ ಇದೆ. ಆದರೆ ಸ್ವತಂತ್ರಕ್ಕೆ ದುಡಿದಂಥ ಕರ್ನಾಟಕದ ನಾಯಕರುಗಳ ಇತಿಹಾಸ ಇಲ್ಲ, ಸ್ವತಂತ್ರಕ್ಕೆ ಹೋರಾಟ ಮಾಡಿ ಮಡ್ದಂಥವ್ರಿಲ್ಲ, ಕರ್ನಾಟಕ ಏಕೀಕರಣದ ಇತಿಹಾಸ ಇಲ್ಲ, ಕನ್ನಡದ ರಾಜಮನೆತನಗಳ ಇತಿಹಾಸ ಇಲ್ಲ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಡೆಗಣಿಸ್ತಾರೆ. ಇವತ್ತು ಯಾರೋ ಒಬ್ಬ ಪಾಳೆಗಾರ ಆಗಿದ್ದವನ್ನ ಇವತ್ತು ಊರು ತುಂಬ ಮೆರೆಸ್ತಾ ಇದ್ದಾರೆ. ಇಡೀ ದೇಶವನ್ನು ಆಳ್ವಿಕೆ ಮಾಡಿದಂಥ ಮಹಾಸಾಮ್ರಾಟರಾದಂಥ ಕನ್ನಡಿಗರನ್ನ ನೆನೆಸ್ಕೊಳ್ಳೋ ಅಂಥ ಒಂದು ಸಣ್ಣ ಪಾಠವೂ ಕೂಡ ನಮ್ಮ ನಾಡಿನಲ್ಲಿ ಸಿಗ್ತಿಲ್ಲ. ಇದು ನಮ್ಮ ದುರಂತ ಆಗಿದೆ. ಮತ್ತು ಇವತ್ತು ಬೇರೆ ರಾಜ್ಯಗಳ ಮತ್ತು ಮೂಲಭೂತವಾಗಿ ಉತ್ತರ ಭಾರತದ ಒಂದು ಸಂಸ್ಕೃತಿ ಏನಿದೆ ಅದನ್ನು ಪಠ್ಯಕ್ರಮಗಳಲ್ಲಿ ಇವರು ಅದನ್ನು ಬೋಧನೆ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದ ಒಂದು ಜನಪದ ಸೊಗಡನ್ನಾಗಲಿ ಇಲ್ಲ ಇಲ್ಲಿ ಮೂಲ ಜನ ಯಾರಿದ್ದಾರೆ ಅವರ ಒಂದು ಸೊಗಡಿನ ಒಂದು ಪಾಠಗಳಾಗಲಿ ಇಲ್ಲ ಅವ್ರ ಇತಿಹಾಸ ಆಗಲಿ ಯಾವುದೂ ಕೂಡ ಇಲ್ಲಿ ಬರ್ತಾ ಇಲ್ಲ. ಮುಂಚೆ ವ್ಯವಸ್ಥೆ ಯಾವ ರೀತಿಯಲ್ಲಿತ್ತು, ಶಿಕ್ಷಣ ಅನ್ನೋದು ರಾಜ್ಯದ ಒಂದು ಪಠ್ಯಕ್ರಮದಲ್ಲಿ ಇತ್ತು. ಇವತ್ತು ಸಮವರ್ತಿ ಪಟ್ಟಿಗೆ ತಂದುಬಿಟ್ಟಿದ್ದಾರೆ. ರಾಜ್ಯ ಪಟ್ಟಿನಲ್ಲಿದ್ದಂಥ ಶಿಕ್ಷಣವನ್ನು ಸಮವರ್ತಿ ಪಟ್ಟಿ ತಂದು ಯಾವುದಾದ್ರೂ ಆಯ್ಕೆ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಗೊಂದಲಗಳಾಗ್ತಿದೆ. ರಾಜ್ಯ ಪಠ್ಯಕ್ರಮ
ದಲ್ಲಿ ಓದ್ದವ್ರನ್ನ ಭಾಳ ಕೀಳಾಗಿ ನೋಡೋವಂಥ ಪರಿಸ್ಥಿತಿ ಇದೆ. CBSE ನಲ್ಲಿ ಓದೋರನ್ನ ಮಧ್ಯಮ ವರ್ಗದಲ್ಲಿ ನೋಡೋವಂಥ ಪರಿಸ್ಥಿತಿ, ICSE ನಲ್ಲಿ ಓದ್ದವ್ರನ್ನ ಉನ್ನತ ಮಟ್ಟದಲ್ಲಿ ನೋಡೋವಂಥ ಪರಿಸ್ಥಿತಿ ಇವತ್ತು ತಾರತಮ್ಯಗಳನ್ನ ನಾವು ನೋಡ್ತಿದ್ದೀವಿ. ಆ ರಾಜ್ಯಕ್ಕೆ ಬೇಕಾದಂಥ ಶಿಕ್ಷಣ ಕ್ರಮವನ್ನು ಏಕರೂಪವಾಗಿ ಅದೇ ರಾಜ್ಯದ ಸರ್ಕಾರ ನಡೆಸಬೇಕು. ಒಂದೇ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಪ್ರತಿ ರಾಜ್ಯದಲ್ಲಿ ಇರಬೇಕು. ಹೀಗಾದಾಗ ಮಾತ್ರ ಮತ್ತು ಅದು ಸರ್ಕಾರನೇ ಅದರ ಜವಾಬ್ದಾರಿ ತಗೋಬೇಕು. ಪ್ರತಿಯೊಂದು ಮಕ್ಕಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಉಚಿತವಾಗಿ ಆ ರಾಜ್ಯ ಸರ್ಕಾರವೇ ಕೊಡಬೇಕು. ಇವತ್ತು ಬ್ಯಾಂಕ್ಗಳನ್ನ ಯಾವ ರೀತಿ ರಾಷ್ಟ್ರೀಕರಣ ಮಾಡಿದ್ರಿ, ಅಲ್ಲಿ ಮುಂಚೆ IBPS ಬರೋಕ್ಕೆ ಮುಂಚೆ ಅದೇ ರಾಜ್ಯದ ಜನಗಳಿಗೆ ಅಲ್ಲಿ ಉದ್ಯೋಗ ಸಿಗ್ತಿತ್ತು. ಇವತ್ತು IBPS ಅನ್ನೋದನ್ನು ಒಂದು ಖಾಸಗಿ ಸಂಸ್ಥೆಗೆ ನೀವು ಪರೀಕ್ಷೆ ಕೊಟ್ಟಿರೋ ಅಂಥ ಕ್ರಮವಾಗಿ ಇವತ್ತು ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಕನ್ನಡದವ್ರ ಕೆಲಸ ಇಲ್ಲ. ನಾಳೆ ಇದೇ ವ್ಯವಸ್ಥೆ ಏನಾದರೂ ಬಂತು ಅಂತ ಹೇಳಿದರೆ ಇಲ್ಲ ಪೂರ್ತಿ ನೀವು ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟು ಅವ್ರು NEP ಇಂಟ್ರಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಕೇವಲ ಉತ್ತರ ಭಾರತದ ಇತಿಹಾಸವನ್ನು ಹೇಳ್ತಾರೆ, ಉತ್ತರ ಭಾರತದ ಸಂಸ್ಕೃತಿಯನ್ನು ಹೇಳ್ತಾರೆ ಮತ್ತು ಅಲ್ಲಿ ಹಿಂದಿಯನ್ನು ಕಡ್ಡಾಯ ಮಾಡ್ತಾರೆ, ಕನ್ನಡ ಕಡ್ಡಾಯ ಇರೋದಿಲ್ಲ. ಇದೆಲ್ಲವೂ ಕೂಡ ಸಮಸ್ಯೆ ಬರುತ್ತೆ. ಆ ಕಾರಣಕ್ಕೋಸ್ಕರ ರಾಜ್ಯಗಳಿಗೆ ಅದರ ಒಂದು ಸಂಪೂರ್ಣ ಶಿಕ್ಷಣ ಕ್ರಮವನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಡಬೇಕು. ಆ ರಾಜ್ಯ ಸರ್ಕಾರ ತನ್ನ ಒಂದು ಸೀಮೆಯಲ್ಲಿರ್ತಕ್ಕಂಥ ಸಂಸ್ಕೃತಿ ಇರ್ಬೋದು, ನುಡಿ ಇರ್ಬೋದು, ಪರಂಪರೆ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಭೌಗೋಳಿಕತೆ ಇವೆಲ್ಲವನ್ನು ಒಳಗೊಂಡಂಥ ಪಠ್ಯಪುಸ್ತಕಗಳನ್ನ ಮಾಡಿ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು. ಹಾಗಾದಾಗ ಮಾತ್ರನೇ ಈ ಒಂದು ಶಿಕ್ಷಣ ವ್ಯವಸ್ಥೆ ಸರಿ ಹೋಗುತ್ತೆ. ಅದು ಕೂಡ ಸರ್ಕಾರ ಉಚಿತವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪ್ರತಿ ಮಕ್ಕಳಿಗೆ ಮೇಲೂ ಕೀಳಿಲ್ಲದೆ ಬಡವನ ಮಕ್ಕಳು ಅದೇ ಶಾಲೆನಲ್ಲಿ ಓದಬೇಕು, ಶ್ರೀಮಂತರ ಮಕ್ಕಳನ್ನು ಅದೇ ಶಾಲೆನಲ್ಲಿ ಹೋಗಬೇಕು. ಈಗ ತಾವು 70-80ರ ದಶಕಗಳಲ್ಲಿ ತಗೊಂಡು ಅಂತ ಹೇಳಿದ್ರೆ ಭಾಳ ದೊಡ್ಡ ಶ್ರೀಮಂತರ ಮಕ್ಕಳು ಕೂಡ ಬೆಂಗಳೂರಿನ ಕಾರ್ಪೊರೇಷನ್ ಶಾಲೆಗಳಲ್ಲಿ ಓದಿಕೊಂಡು ಹೋಗಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರೋರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋರು, ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕಾರಗಳನ್ನು, ಭಾರತ ರತ್ನ ಪುರಸ್ಕಾರಗಳನ್ನು ಕೂಡ ಪಡೆದಿರೋ ಅಂಥ ವಿಜ್ಞಾನಿಗಳು ಕರ್ನಾಟಕದವರು ಕನ್ನಡಿಗರಾಗಿದ್ದಾರೆ. ಅವರೆಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿರೋದು ಅನ್ನೋದು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ಶಿಕ್ಷಣ ಅನ್ನೋದನ್ನು ವ್ಯಾಪಾರವಾಗಿ ಇವತ್ತು ಏನೋ ಆಂಗ್ಲ ಮಾಧ್ಯಮದಲ್ಲೇ ಓದಿದ್ರೆ ಭಾಳ ದೊಡ್ಡವರು ಅನ್ನೋ ಒಂದು ಸುಳ್ಳನ್ನ ಇವತ್ತು ಸೃಷ್ಟಿ ಮಾಡಿದ್ದಾರೆ ಜನಗಳ ಮಧ್ಯದಲ್ಲಿ. ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಪ್ರಾಥಮಿಕ ಶಿಕ್ಷಣವನ್ನು ತಾಯ್ನುಡಿಯಲ್ಲಿ ಅಂದರೆ ರಾಜ್ಯದ ಪ್ರಾದೇಶಿಕ ನುಡಿಯಲ್ಲಿ ಕೊಡಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಹತೋಟಿಗೆ ಬರೋ ರೀತಿಯಲ್ಲಿ ಒಂದು ಕಾನೂನನ್ನ ರೂಪಿಸಬೇಕು. ಸರ್, ತಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ದೀರಾ, ಶಿಕ್ಷಣ ವ್ಯವಸ್ಥೆನ ಈಗ ಸರ್ಕಾರ ಸರಿ ಮಾಡಲಿಲ್ಲ ಅಂದ್ರೆ ಮುಂದೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಪಡೆದವ್ರ ಕೊರತೆ ಉಂಟಾಗುತ್ತೆ. ತಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಸರ್? ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳೇ ಇದೆ ಮತ್ತು ಹೆಚ್ಚು ಬಡತನ ಕೂಡ ಅಲ್ಲೇ ಇದೆ. ಅಲ್ಲಿ ಶಿಕ್ಷಣ ಮೇನು ಶಿಕ್ಷಕರ ಕೊರತೆಯಿಂದ ಕನ್ನಡ ಶಾಲೆಗಳ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಆಮೇಲೆ ಈ ಬಿಸಿ ಊಟ ಯೋಜನೆ ಇದೆ, ಆ ಯೋಜನೆಯಿಂದ ಇದ್ರ ಜೊತೆಗೆ ಶಿಕ್ಷಕರು ಎಲ್ಲ ಕೆಲಸ ಆದರೆ ಅವರೇ ನಿರ್ವಹಿಸೋದ್ರಿಂದ ಕನ್ನಡ ಶಾಲೆಗಳ ಬಗ್ಗೆ ಆಸಕ್ತಿನೇ ಇಲ್ಲ. ಹಾಗಾಗಿ ಪ್ರೈವೇಟ್ ಸ್ಕೂಲ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾರೆ. ಆಮೇಲೆ ಅಲ್ಲಿ ಸ್ಕೂಲ್ ಶಿಕ್ಷಣ ಅತಿ ಹಿಂದುಳಿದಿದೆ ಒಂದು. ಆಮೇಲೆ ಅತಿ ಹೆಚ್ಚು ಡ್ರಾಪ್ಸ್ ಇಲ್ಲಿ ಮಕ್ಕಳೆಲ್ಲ ಹೊರಗಡೆ ಎಲ್ಲ ಕೂಲಿ ಕಾರ್ಮಿಕರಿಗಾಗಿ ಕೆಲಸ ಮಾಡ್ತಾ ಇರೋದು ಕೂಡ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಶಾಲೆಗಳಿಗೆ ಅಲ್ಲಿ ಬರ್ತಾನೆ ತುಂಬ ಇರೋದ್ರಿಂದ ಈ ಕೆಲವು ಏನು ಶ್ರೀಮಂತರಿದ್ದಾರೆ ಅವರು ಈ ಪ್ರೈವೇಟ್ ಶಾಲೆಗಳು ಮಾಡಿಬಿಟ್ಟು ಕನ್ನಡ ಶಾಲೆಯನ್ನು ಕಡಿಮೆ ಮಾಡೋ ಒಂದು ವ್ಯವಸ್ಥಿತವಾದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅತಿ ಹೆಚ್ಚು ಸರ್ಕಾರಿ ಜಾಗ ಇರೋದು ಕೂಡ ಹೌದು. ನಮ್ಮ ಶಿಕ್ಷಣ ಅದೇ ಮೇಯ್ನು. ಹೆಚ್ಚು ಬಡತನ ಮತ್ತು ರೈತರು ಆಮೇಲೆ ಕೂಲಿ ಕಾರ್ಮಿಕರು ಇರೋದೇ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ. ಸರ್, ತಾವು ಇಡೀ ರಾಜ್ಯಾದ್ಯಂತ ರೈತರನ್ನ ಸಂಘಟಿಸ್ತೀರಾ. ಸರ್ಕಾರಿ ಶಾಲೆಗಳ ಮಹತ್ವ ಇನ್ನೂ ಉಳಿದಿದೆಯಾ? ಸರ್ಕಾರಿ ಶಾಲೆಗಳು ಬೇಕು ಅಂತೀರಾ? ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಅನ್ಯಾಯ ಮಾಡಿ, ಯಾಕೆಂದರೆ ಬಡವರಿಗೆ ಸರ್ಕಾರಿ ಶಾಲೆಗಳಿಂದ ಸಾಧಾರಣವಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಲಾಬಿಯಾಗಿದೆ. ಲಾಬಿಯ ಒತ್ತಡಕ್ಕೆ ಬಂದು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋದು ಸರಿಯಾದಂಥ ಕ್ರಮ ಅಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು. ಹೊಸದಾಗಿ ಒಂದು ಸಮಾನ ಶಿಕ್ಷಣ ಅಂತಕ್ಕಂಥ ಪದ್ಧತಿಯನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಸಮಾನ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ನೀತಿಯನ್ನು ಜಾರಿಗೆ ತಂದು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರಾಗಲಿ, IAS ಅಧಿಕಾರಿಗಳ ಮಕ್ಕಳಾಗಲಿ,
ಶ್ರೀಮಂತರ ಮಕ್ಕಳಾಗಲಿ ಏನು ಮಾಧ್ಯಮಿಕ ಶಾಲೆ ತನಕ ಒಂದೇ ತರಹದಂಥ ವಿದ್ಯಾಭ್ಯಾಸವನ್ನು ಕೊಡುವಂಥ ಪದ್ಧತಿಯನ್ನು ಜಾರಿಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ಕೆಲಸ ಮಾಡಿದ್ರೆ ಖಂಡಿತವಾಗೂ ಕೂಡ ಶಿಕ್ಷಣದ ಸಮಾನತೆ ಬರ್ತದೆ, ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳು ಉಳಿತದೆ. ಇಲ್ಲಾಂದರೆ ಶಿಕ್ಷಣ ಕ್ಷೇತ್ರದ ಲಾಭಿಯಿಂದ ಬಡವರ ಬದುಕು ನರಕ ಆಗ್ತದೆ, ಬಡವರಿಗೆ ಶಿಕ್ಷಣ ವಂಚಿತರಾಗ್ತಾರೆ. ಮುಂದಿನ ದಿನಗಳಲ್ಲಿ ಬಡವರು ಶಿಕ್ಷಣದಿಂದ ವಂಚಿತರಾದರೆ ಗುಲಾಮಗಿರಿ ವ್ಯವಸ್ಥೆಯನ್ನು ನಾವು ಕಾಣಬೇಕಾಗ್ತದೆ. ಸರ್ಕಾರ ಇಂಥ ಚಿಂತನೆಗಳನ್ನ ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಹಲವಿದ ಸ್ಥಿತಿಯಲ್ಲಿ ಚಿಂತನೆ ಮಾಡಬೇಕು ನಮ್ಮೆಲ್ಲರೂ ಒತ್ತಾಯ. ಅಂಬೇಡ್ಕರ್ ಕೊಟ್ಟಿರುವಂತಹ ಭಾರತದ ಸಂವಿಧಾನ ಹೇಳೋದು ಮೂಲಭೂತ ಹಕ್ಕು ಶಿಕ್ಷಣ ಕೊಡಬೇಕಾಗಿರೋದು. ಆದರೆ ಅವತ್ತಿನ ಕಾಲಕ್ಕೆ ಹೆಚ್ಚಿನ ಸರ್ಕಾರಿ ಶಾಲೆಗಳಿಲ್ಲೇ ಇರೋದ್ರಿಂದ ಖಾಸಗಿಯವರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಇವತ್ತು ಖಾಸಗಿಯವರಿಗೆ ಶಿಕ್ಷಣ ಸಂಸ್ಥೆಗಳನ್ನ ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತ ಹೇಳಿ ಇರುವಂತಹ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಮುಚ್ಚೋಕೆ ಹೊರಟಿದೆ. ಜೊತೆಗೆ ಸರ್ಕಾರದಲ್ಲಿ ಕಾನೂನು ಮಾಡೋವರೇ ಶಿಕ್ಷಣ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ತಮ್ಮ ಏನು IT ಇನ್ಕಮ್ ಟ್ಯಾಕ್ಸ್ ಅವನ್ನೆಲ್ಲ ತಗ್ಸೋಕ್ಕೆ ಮೊದಲಿಗೆ ಇವರೆಲ್ಲ ಇಲ್ಲ ಶಿಕ್ಷಣ ಶಾಲೆಗಳನ್ನು ಮಾಡಿಕೊಂಡು ಅವ್ರ ಊರಲ್ಲಿ ಇರಲಿ, ಇಲ್ಲ MLA ಆಗಿ ಕಾನೂನನ್ನು ರೂಪಿಸಲಿ, ಎರಡನ್ನೂ ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಸರ್ಕಾರಿ ಶಾಲೆಗಳನ್ನು ನೀವು ಮುಚ್ಚಿದ್ರೆ ಎಲ್ಲ ಹಳ್ಳಿಗರು ನಿಮ್ಮ ಮನೆ ಮುಂದೆ ಧರಣಿ ಕೂಡ್ತಾರೆ. ಎಚ್ಚರಿಕೆ.